ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವು ಈ ವ್ಲಾಗ್ನಲ್ಲಿ ತಾಯಿ ಮಗುವಿನ ಸಂಬಂಧ ಹೇಗಿರುತ್ತದೆ ಎಂದು ತಿಳಿಯೋಣ. ತಾಯಿಯ ಸ್ಥಾನ ಯಾರಿಗೂ ತುಂಬಲಾಗದು. ಯಾರು ಏನೇ ಹೇಳಿದರೂ ತಾಯಿ ತಾಯಿನೇ. ತಾಯಿ ಮತ್ತು ಮಗುವಿನ ನಡುವಿನ ಪ್ರೀತಿ ಆ ಬೆಸುಗೆ ಬೇರೆಲ್ಲೂ ಕಾಣಲು ಸಿಗದು. ಹಾಗೆ ತಾಯಿಯ ಪ್ರೀತಿಯು ನಿಷ್ಕಲ್ಮಶವಾಗಿರುತ್ತದೆ ಹಾಗೂ ನಿಸ್ವಾರ್ಥವಾಗಿರುತ್ತದೆ. ಅದೇ ರೀತಿ ಮಗುವಿನ ಪ್ರೀತಿಯು ನಿಷ್ಕಲ್ಮಶವಾಗಿ ನಿಸ್ವಾರ್ಥವಾಗಿರುತ್ತದೆ. ತಾಯಿಯ ಪ್ರೀತಿಯು ಯಾವುದೇ ಷರತ್ತಿಗೆ ಒಳಪಟ್ಟಿರಬಾರದು. ಯಾವಾಗಲೂ ತಾಯಿ ಮಕ್ಕಳ ನಡುವಿನ ಸಂಬಂಧ ಷರತ್ತುರಹಿತವಾಗಿರಬೇಕು. ಮಕ್ಕಳು ತಮ್ಮನ್ನು ಪ್ರೀತಿಸುವ ತಾಯಿಯನ್ನು ಪ್ರೀತಿಸುವರು ಹಾಗೂ ಗೌರವಿಸುವವರು. ತಂದೆಯ ಜೊತೆಯೂ ಬಾಂಧವ್ಯ ಹಾಗೆ ಇರುತ್ತದೆ. ತಂದೆಯ ನಡವಳಿಕೆ, ತಂದೆಯ ಪ್ರೀತಿ ಎಲ್ಲವನ್ನೂ ಮಕ್ಕಳು ಅನುಭವಿಸುತ್ತಾರೆ. ತಾಯಿಯು ತಮ್ಮ ಮಕ್ಕಳ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳಬೇಕು. ತಾಯಿಯು ಮಕ್ಕಳ ಭಾವನೆ ಹೇಗಿರುತ್ತದೆ ಎಂದು ಅರ್ಥ ಮಾಡಿಕೊಂಡರೆ ಇಬ್ಬರ ಬೆಸುಗೆಯು ತುಂಬ ಗಟ್ಟಿಯಾಗಿರುತ್ತದೆ. ನಾವು ನಮ್ಮ ಕೈಯಲ್ಲಿ ಹಿಡಿದುಕೊಂಡು ಅವರನ್ನು ಮಾತಾಡಿಸುವಾಗ ಅವರ ಬಾಂಧವ್ಯ ಅವರಿಗೂ ನಮಗೂ ತುಂಬ ಜಾಸ್ತಿ ಆಗುತ್ತದೆ. ಅವರು ನಮ್ಮ ಜೊತೆ ಇರುವ ಸದಾಕಾಲ ಅವರಿಗೆ ತುಂಬ ಸೇಫ್ ಎನಿಸುತ್ತಿರುತ್ತದೆ. ಮಕ್ಕಳು ತಾಯಿಯಿಂದ ಪ್ರೀತಿಯ ಅಪ್ಪುಗೆ ಹಾಗೂ ಪ್ರೀತಿಯಿಂದ ಮುತ್ತು ಮತ್ತು ಕಚಗುಳಿಟ್ಟಾಗ ಮಕ್ಕಳಿಗೆ ತುಂಬ ಸಂತೋಷವಾಗುತ್ತದೆ. ಇಂಥ ಸಣ್ಣ ಸಣ್ಣ ವಿಷಯದಿಂದ ಮಕ್ಕಳು ತುಂಬ ಖುಷಿಯಾಗಿರುತ್ತಾರೆ. ನಮ್ಮ ಮಕ್ಕಳಿಗೆ ನಾವು ಒಳ್ಳೆಯ ಸಮಯ ಪ್ರಜ್ಞೆಯನ್ನು ಕಲಿಸಬೇಕು. ಮಕ್ಕಳಿಗೆ ಕಥೆಗಳನ್ನು ಹೇಳುವುದು ಮತ್ತು ಮಕ್ಕಳನ್ನು ಓದಿಸುವುದು ತುಂಬ ಮುಖ್ಯವಾಗುತ್ತದೆ. ಯಾವ ಸಮಯದಲ್ಲಿ ಏನು ಮಾಡಬೇಕೆಂದು ಮಕ್ಕಳು ಕಲಿಯಬೇಕು. ಇಲ್ಲದಿದ್ದರೆ ಅವರಿಗೂ ತುಂಬ ಕಷ್ಟ ಆಗುತ್ತದೆ. ಮಕ್ಕಳಿಗೆ ಕಷ್ಟ ಎಂದು ಬಂದಾಗ ತಾಯಿಯ ಹತ್ತಿರ ಓಡೋಡಿ ಬರುತ್ತಾರೆ. ಮಕ್ಕಳಿಗೆ ಕಷ್ಟ ಬಂದಾಗ ತಾಯಿಯು ಯಾವಾಗಲೂ ಮಕ್ಕಳ ಜೊತೆಯೇ ಇರುತ್ತಾಳೆ. ಮಕ್ಕಳು ಅವರಿಗೆ ಏನೇ ಕಷ್ಟ ಬಂದರೂ ತಾಯಿಯ ಹತ್ತಿರ ಹಂಚಿಕೊಳ್ಳುತ್ತಾರೆ. ತಾಯಿಯು ನೀಡುವ ಸಲಹೆಗಳನ್ನು ಮಕ್ಕಳು ಜೀವನದಲ್ಲಿ ಅಳವಡಿಸಿಕೊಳ್ಳುತ್ತಾರೆ. ತಾಯಿ ಎಂದರೆ ಅವರಿಗೆ ಸೂಪರ್ ಹೀರೋ ಇದ್ದಂತೆ. ತಂದೆಯೂ ಕೂಡ ಅವರ ಜೀವನದಲ್ಲಿ ತುಂಬ ಮುಖ್ಯವಾದ ಪಾತ್ರವನ್ನು ವಹಿಸುತ್ತಾರೆ. ತಂದೆ ತಾಯಿ ಇಬ್ಬರು ಮಕ್ಕಳ ಜೀವನವನ್ನು ರೂಪಿಸುವಲ್ಲಿ ತುಂಬ ಪ್ರಾಮುಖ್ಯತೆಯನ್ನು ಹೊಂದಿರುತ್ತಾರೆ.